ಏನು ನಮ್ಮ ದ್ರೋಹ ಮಾಡಿಲ್ಲ. ರಾಷ್ಟ್ರೀಯ ನಾಯಕರಿಗೆ ತಪ್ಪು ಮಾಹಿತಿ ಕೊಟ್ಟಿರ್ಬೋದು. ಕೆಲವೊಂದು ಭ್ರಷ್ಟ ಕುಟುಂಬ ಇದೆ ಈ ರಾಜ್ಯದಲ್ಲಿ, ಅದು ಕಿತ್ತು ಹೋಗೋ ತನಕ ರಾಜ್ಯದ ಬಿಜೆಪಿಯಲ್ಲಿ ಯಾರೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಕೆಟ್ಟ ವಂಶಪಾರಂಪರ್ಯ ಭ್ರಷ್ಟ ಕುಟುಂಬದ ಅಂತ್ಯ ನಿಶ್ಚಿತವಾಗಿ, ಯಾಕಂದರೆ ಇದು ರಾಮಾಯಣ ಮಹಾಭಾರತದಿಂದಲೂ ನಾವು ನೋಡ್ತಾ ಇದ್ದೀವಿ. ದುಷ್ಟರಿಗೆ ಯಾವಾಗಲೂ ಅಂತ್ಯ ಇದ್ದೇ ಇರ್ತದೆ. ಅದ್ರ ವೈಭವದಿಂದ ಕೆಲವೊಂದು ವರ್ಷ ಬೆಳೀತಾರೆ. ದುರ್ಯೋಧನನು ಪಾಂಡವ್ರನ್ನೆಲ್ಲ ಹೊರಗೆ ಹಾಕಿ ಅವನು 10-11 ವರ್ಷ ರಾಜ್ಯಭಾರ ಮಾಡ್ದ, ಎಲ್ಲನೂ ಮಜಾ ಮಾಡ್ದ. ಅದೇ ರೀತಿ ರಾಮಾಯಣದಲ್ಲಿನೂ ದುಷ್ಟ ಶಕ್ತಿಗಳು ಎಷ್ಟೋ ದಿವಸ ನಡೀತು. ಕೊನೆಗೆ ರಾಮನಿಗೆ ಜಯ ಆಯಿತು, ಪಾಂಡವರಿಗೆ ಜಯ ಆಯಿತು. ಇತಿಹಾಸ ಎಂಥ ದುಷ್ಟರಿಗೂ ಸಮಯ ಇರ್ತದೆ. ಇವತ್ತು ಅವ್ರು ಹೇಳ್ಬೋದು ಯತ್ನಾಳ್ ಫ್ರೀ ಆಗಿದ್ದಾನೆ, ಏನೋ ಹಗುರವಾಗಿ ಮಾತಾಡಿರ್ಬೋದು. ಆದರೆ ಏನು ಪಾಪ ಕೆಲವೊಂದು ಮಾಧ್ಯಮಗಳವ್ರಿಗೆ ಭಾಳ ಬೆಂಬಲ ಇದೆ ರಾಜ್ಯದಲ್ಲಿ. ಯಾಕಂದರೆ ಆ ವಿಜಯೇಂದ್ರನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಸಂಕಲ್ಪವನ್ನು ಕೆಲವೊಂದು ಮಾಧ್ಯಮದವ್ರು ಮಾಡಿದ್ದಾರೆ. ಇರ್ತಾ ನನ್ನ ಬಗ್ಗೆ ಚರ್ಚೆ ಮಾಡೋದು ಬೇಡ. ಬೆಳೆಯೋದವ್ರು ಯತ್ನಾಳ್ ಪಕ್ಷ ಕಟ್ಟಿದ್ರೆ ಏನಾಗ್ತದೆ, ಯತ್ನಾಳ್ ಏನು, ಯತ್ನಾಳ್ ಆರ್ಥಿಕ ಪರಿಸ್ಥಿತಿ ಏನಿದೆ, ಯತ್ನಾಳಿಗೆ ಕಾಂಗ್ರೆಸ್ನಿಂದ ರೊಕ್ಕ ಕೊಡೋರಿದ್ದಾರೆ, ಇಂಥ ಎಲ್ಲ ಹಲ್ಕಾ ವಿಚಾರಗಳನ್ನು ಬಿಟ್ಟು ನಾ ಏನು ಮಾಡ್ತೀನಿ, ನನ್ನ ನಿರ್ಣಯ ನನಗೆ ಬಿಟ್ಟಿದ್ದೀನಿ. ನನ್ನ ಒಯ್ದು ಬಂಗಾರಪ್ಪನವ್ರಿಗೆ ಜೋಡಿಸ್ಬೇಡಿ, ಯಡಿಯೂರಪ್ಪನ ಜೋಡಿಸ್ಬೇಡಿ, ಜನಾರ್ದನ್ ರೆಡ್ಡಿಗೆ ಜೋಡಿಸ್ಬೇಡ್ರಿ, ಶಾಲೆಯಿಂದ ಶ್ರೀರಾಮನ ಜೋಡಿಸ್ಬೇಡ್ರಿ. ನಮ್ಮ ಹೋರಾಟ ನಮ್ಮ ಹಿಂದುತ್ವದ ಸಲುವಾಗಿದೆ. ನಮ್ಮ ಹೋರಾಟ ಉತ್ತರ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿದೆ. ನಮ್ಮ ಹೋರಾಟ KPSCಯಲ್ಲಿ ಇವತ್ತು ಹಳ್ಳಿಯಲ್ಲಿರುವಂಥ ಒಂದು ಯುವಕ ಕನ್ನಡದಲ್ಲಿ ಬರೆದಂಥ KPSC ಹುಡುಗರಿಗೆ ಇವತ್ತು ಆದ್ಯತೆ ಸಿಗ್ತಾ ಇಲ್ಲ. ಅದು ನಮ್ಮ ಹೋರಾಟ. ಇವತ್ತು ಪೊಲೀಸ್ ನೇಮಕಾತಿ ಆಗ್ತಾ ಇಲ್ಲ. ಅದರಲ್ಲಿಯೂ ಸಹ ಇವತ್ತು 4 ವರ್ಷದಿಂದ ಪೊಲೀಸ್ ನೇಮಕಾತಿ ಆಗಿಲ್ಲ. ಇಂಥ ಎಲ್ಲ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೀವಿ. ಆ ಭ್ರಷ್ಟ ಕುಟುಂಬದ ಬಗ್ಗೆ ಏನೇನು ಮಾತಾಡೋದು ಅವಶ್ಯ ಇಲ್ಲ.